ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೇನಾದ್ರೂ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಸ್ನೇಹಿತರೆ, ನಿಮ್ಗೆ ಟೈಟಲ್ ತಮ್ಲೈನ್ ನೋಡಿ ಆಲ್ರೆಡಿ ಗೊತ್ತೇ ಆಗಿರುತ್ತೆ. ನಾವು ಗುಲ್ಬರ್ಗದಿಂದ ಬೆಂಗಳೂರಿಗೆ ಹೋಗಿದ್ದಂಥದ್ದು, ಹಾಗೇನೆ ಆಸ್ಪತ್ರೆದು, ಹಾಗೇನೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಂಥದ್ದು ಎಲ್ಲವನ್ನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ನೋಡ್ತಾ ಇರುವಂತದ್ದು ಬಂದ್ಬಿಟ್ಟು ಸದ್ಯಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇದೀವಿ ಬೆಂಗಳೂರಿನಲ್ಲಿ ಸ್ನೇಹಿತರೆ. ನೈಟ್ ಏನಂದ್ರೆ ನಾವು ಗುಲ್ಬರ್ಗದಿಂದ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಈಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ತಲೆನೂ ಬಾಚ್ಕೊಂಡಿಲ್ಲ, ಏನಿಲ್ಲ. ಯಾಕಂದ್ರೆ ನನಗೆ ನೈಟ್ ಎಲ್ಲ ಅಷ್ಟು ಸರಿಯಾಗಿ ನಿದ್ದೆನೂ ಆಗಿರಲ್ಲ ಸ್ನೇಹಿತರೆ ಬಸ್ಸಲ್ಲಿ. ಹಾಗಾಗಿ ಮುಖ ಎಲ್ಲ ಹಾಗೇನೆ ಉಟ್ಕೊಂಡಿದೆ ಅಂತಾನೆ ಹೇಳ್ಬೋದು. ತಲೆನೂ ಬಾಚ್ಕೊಳ್ಳಿಲ್ಲ, ಟೈಮ್ ಆಗ್ಬಿಡುತ್ತೆ ಅಂತ. ಹಾಗೆ ನಮ್ಮ ಯಜಮಾನ್ರಿಗೆ ಬಂದ್ಬಿಟ್ಟು ಊಟಕ್ಕಿಂತ ಮುಂಚೆ, ಊಟ ಆದ್ಮೇಲೆಲ್ಲ ಶುಗರ್ಗೆ ಚೆಕ್ ಮಾಡೋದಿರುತ್ತಲ್ವಾ, ಬ್ಲಡ್ ಕೊಡ್ಬೇಕಲ್ವಾ ಬ್ಲಡ್ ಚೆಕಪ್ಗೆ. ಹಾಗಾಗಿ ಹಾಗೇನೆ ಇನ್ನೊಂದೇನಂದ್ರೆ ರಿಪೋರ್ಟ್ ಬರೋವರ್ಗುನು ಏನು ಯಾವ್ದನ್ನು ಇದನ್ನ ಮಾಡೋದಿಲ್ಲ ಸ್ನೇಹಿತರೆ. ಫಸ್ಟ್ ಏನಂದ್ರೆ ಬ್ಲಡ್ ಚೆಕಪ್ ಇನ್ ರಿಪೋರ್ಟ್ ಬಂತು ಅಂದ್ರೆ ನಾವು ಎಲ್ಲ ತೋರಿಸ್ಕೊಂಡು ಹೊರಟ್ವಿ ಮನೆಗೆ ಅಂತಾನೆ ಅರ್ಥ. ಅದು ಬರೋ ಅಂತದೇ ಸ್ವಲ್ಪ ತಡ ಆಗುವಂಥದ್ದು. ಹಾಗಾಗಿ ನಂದು ಒಂದೇನಿದಿತ್ತು ಅಂದ್ರೆ ಫಸ್ಟ್ ಬೇಗ ಆಸ್ಪತ್ರೆಗೆ ಹೋಗ್ಬೇಕು, ತೋರಿಸ್ಕೊಳ್ಬೇಕು. ಆಮೇಲೆ ಉಳಿದಿದ್ದೆಲ್ಲ ಕೆಲಸ ಈ ರೀತಿಯಾಗಿ ನನ್ಗೇನಂದ್ರೆ ಯಾವ ಕೆಲ್ಸಕ್ಕೆ ಹೋಗ್ತಿದ್ದೀನೋ ಫಸ್ಟ್ ಅದು ಕರೆಕ್ಟಾಗಿ ಆಗ್ಬಿಡ್ಬೇಕು. ಆ ರೀತಿಯಾಗಿ ಅನ್ಕೊಂಡು ನನ್ನ ತಲೆನೂ ಬಸ್ಕೊಳ್ಳಿಲ್ಲ, ಏನಿಲ್ಲ, ಹಾಗೇನೆ ಹೊರಟಿದ್ದಂತಾನೆ ಹೇಳ್ಬೋದು. ನಂತರ ಸ್ನೇಹಿತರೆ, ಇದು ಬಂದ್ಬಿಟ್ಟು ನಮ್ಮ ಕಲಬುರ್ಗಿಯ ಬಸ್ ನಿಲ್ದಾಣ ಸ್ನೇಹಿತರೆ. ನಾವು ಮನೆ ಹತ್ರ ಹೊರಡುವಾಗ್ಲೇನೆ ಮಳೆ ಪ್ರಾರಂಭ ಆಯ್ತು. ಹಾಗಾಗಿ ನೋಡಿ ಮಳೆ ಬರ್ತಾನೆ ಇತ್ತು ಸ್ನೇಹಿತರೆ. ನಾವಿನ್ನ ಯಾವಾಗ್ಲೂ ಅಷ್ಟೇನೆ, ನಮ್ಮನೇಲಿ ನಮ್ಮ ಯಜಮಾನ್ರ ಏನಂದ್ರೆ, ಟೈಮ್ ಆಗುತ್ತೆ ನಡೀರಿ, ಟೈಮ್ ಆಯ್ತು ನಡೀರಿ ಹೊರಡ್ರಿ, ಬೇಗ ಬಸ್ ಹೋಗ್ಬಿಟ್ರೆ ಏನ್ ಮಾಡ್ಬೇಕು, ಈ ರೀತಿಯಾಗಿ ಇದು ಮಾಡ್ತಿರ್ತಾರೆ. ಅಂದ್ರೆ ಅವ್ರೇನಾದ್ರು ಅಂದ್ಬಿಟ್ರೆ ನಾವು ಅವಾಗ ಒಂಥರ ಬೇಜಾರ್ ಅನ್ಸುತ್ತೆ ಸ್ನೇಹಿತರೆ. ಸ್ವಲ್ಪ ಮುಂಚೆನೆ ಇರ್ಬೇಕು, ಇವಾಗಿಂದಾನೇ ಅಲ್ಲ, ಮೊದ್ಲಿಂದಾನು ಅಷ್ಟೇನೆ. ಊರಿಗೆ ಹೋಗ್ಲಿ, ಆ ಕಡೆಯಿಂದ ಬರುವಾಗೂ ಅಷ್ಟೇ, ಈ ಕಡೆಯಿಂದ ಹೋಗುವಾಗ್ಲೂ ಅಷ್ಟೇನೆ ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಹಾಗೇನ ನನ್ಗೆ ಯಾವಾಗ್ಲೂ ನಮ್ಮ ಕಲಬುರ್ಗಿ ಬಸ್ ನಿಲ್ದಾಣ ತೋರಿಸ್ತಾ ಇರ್ತೀನಲ್ವಾ, ಅದೇನೋ ಒಂಥರ ಖುಷಿ. ಹಾಗೇನೆ ನಮ್ಮೂರ್ಗ್ ಹೋಗ್ತೀನಿ ಅಂದಾಗ ಇನ್ನ ಖುಷಿ ಸ್ನೇಹಿತರೆ. ಎಲ್ಲ ಅವ್ರ ಊರು ಅಂದಾಗ ಎಲ್ರಿಗೂ ಅವ್ರಿಗಷ್ಟೇ ಖುಷಿ ಆಗ್ತಾ ಇರತ್ತಲ್ವಾ ಸ್ನೇಹಿತರೆ. ಎಲ್ಲೇ ಇರ್ಲಿ ನಮ್ಮೂರಿಗೆ ಹೋಗ್ತಾ ಇದೀವಿ ಅಂದಾಗ ಅದೇನೋ ಒಂಥರ ಸ್ನೇಹಿತರೆ. ಹಾಗೇನೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಕೊಂಡೆ. ನನ್ ಮಗ ಬಂದ್ಬಿಟ್ಟು, ಅಮ್ಮ ನನ್ ಕಾಲೇಜಿಗೆ ಬರುವಾಗ ಇಲ್ಲೆಲ್ಲ ಓಡಾಡ್ತಾ ಇದ್ದೆ, ನನ್ ಕಾಲೇಜ್ ನೋಡ್ಬೇಕು, ಈ ರೀತಿಯಾಗಿ. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಬರ್ತಿದ್ನಲ್ವ ಸ್ನೇಹಿತರೆ, ಅವಾಗ ನನ್ನ ಕಾಲೇಜ್ ನೋಡ್ಬೇಕು, ಈ ರೋಡಲ್ಲಿ ತಿರುಗಾಡ್ತಿದ್ದೆ, ಈ ರೀತಿಯಾಗ ಒಂದು ಸ್ನೇಹಿತರೆ. ಅಂದ್ರೆ ಅವ್ರ ಬಸ್ ಬರ್ತಿತ್ತಲ್ವಾ, ಹಾಗಾಗಿ ಅದನ್ನೇ ಹೇಳ್ತಾ ಇದ್ದ. ಹಾಗೇನೆ ಮಾತಾಡ್ಕೊಳ್ತಾ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ಅಷ್ಟೇನೆ ಸ್ನೇಹಿತರೆ. ಹೆಚ್ಚಿಗೆ ಅಂತೂ ವಿಡಿಯೋ ಮಾಡ್ಕೊಳ್ಳಿಲ್ಲ. ನಾನು ಇಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ನಂತರ ನಾನು ನಮ್ಗೇನು ತುಮಕೂರು ಬಂತಲ್ವಾ, ನಮ್ಮ ಹಿರಿಯೂರು ಬಂದಿದ್ದನು ಅಷ್ಟು ಇದು ಆಗಿಲ್ಲ ಸ್ನೇಹಿತರೆ. ಏನ್ ಸಿರಾ ಹೋದ್ಮೇಲೆ ಫುಲ್ ಅಂದ್ರೆ ನಮ್ಮ ಹಿರಿಯೂರು ಬಿಟ್ಟ ಮೇಲೆ ಎಚ್ಚರಿಕೆ ಆಗಿದೆ ನಮಗೆ. ಅಲ್ಲೇವರೆಗೂ ನನಗೆ ಸ್ವಲ್ಪ ಎಚ್ಚರಿಕೆ ಇಲ್ಲ, ಅವಾಗ ನಿದ್ದೆ ಮಾಡಿದ್ದೀನಿ ನಾನು. ರಾತ್ರಿ ಇಲ್ಲ ಅಂತಂದ್ರೆ ಸ್ವಲ್ಪ ಈಗ ಯಜಮಾನ್ರ ಕಡೆಗೆ ನೋಡ್ತಾನೆ ಇರ್ಬೇಕು. ಈಗ ಅಪ್ಪ ಮಗ ಬಂದ್ಬಿಟ್ಟು ಅವ್ರೊಂದು ಇದ್ರಲ್ಲಿ ಮಲ್ಕೊಳ್ತಾರೆ, ಒಂದ್ ಸೀಟಲ್ಲಿ. ನಾವು ತಾಯಿ ಮಗ ಬಂದ್ಬಿಟ್ಟು ಒಂದ್ ಇದ್ರಲ್ಲಿ. ಯಾಕಂದ್ರೆ ನಮ್ಮ ಯಜಮಾನ್ರಿಗೆ ಒಂದ್ ಚಿಕ್ಕ ಮಗ ಸ್ವಲ್ಪ ಮಗ್ಲಲ್ಲೇ ಇರ್ಬೇಕು. ಹಾಗಾಗಿ ನೀನೇ ಇರಪ್ಪ ಅಂತಿರ್ತಾರೆ. ಈಗ ಎಲ್ಲಾದ್ರೂ ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬೇಕು ಈ ರೀತಿ ಅಂದಾಗ ದೊಡ್ಡ ಮಗ ಕರ್ಕೊಂಡ್ ಬರ್ಬೇಕು. ಈ ರೀತಿಯಾಗಿರುತ್ತೆ, ಎಚ್ಚರನೇ ಇರ್ತೀವಿ ಸ್ನೇಹಿತರೆ. ಸ್ವಲ್ಪ ಒಂದ್ ಕಣ್ಣಲ್ಲಿ ನಿದ್ದೆ, ಒಂದ್ ಕಣ್ಣಲ್ಲಿ ಎಚ್ಚರಿಕೆ ಅಂತೀವಲ್ವಾ, ಆ ರೀತಿಯಾಗಿ ಆಗಿರುತ್ತೆ. ಎಲ್ರಿಗೂ ಅಷ್ಟೇನೆ ಸ್ನೇಹಿತರೆ. ನಂತರ ನಮ್ಮ ಏನಂದ್ರೆ ಸಿರಾ ಬಂದ್ಮೇಲೆ ಅವಾಗ ಫುಲ್ ಎಚ್ಚರಿಕೆ ಆಯ್ತು. ನಂತರದಲ್ಲಿ ಇನ್ ಮಲ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಆದ್ರೆ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ, ಸುಮ್ನೆ ಅದೇ ಆಗ್ಬಿಡುತ್ತೆ ಅಂತೇಳಿ. ತುಮಕೂರು ಬಂದಾಗ ಸ್ನೇಹಿತರೆ, ತುಮಕೂರು ಅಂದಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗುವಂಥದ್ದಂದ್ರೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿದು ಸ್ನೇಹಿತರೆ. ಅದು ದೇವಸ್ಥಾನ. ಅಲ್ಲಿಗೊಂದು ನಮಸ್ಕಾರ ಮಾಡಬೇಕು, ಕೈ ಮುಗಿಬೇಕು, ನೋಡ್ಬೇಕ ಭಗವಂತನೊಂದಿದು ಅಂತೇಳಿ. ಆದ್ರೆ ಬಸ್ ಬಂದ್ಬಿಟ್ಟೇನು ಇವಾಗ ಅಂದ್ರೆ, ಕೆಲವೊಂದು ಬಸ್ಗಳು ಏನಂದ್ರೆ ಸಿಟಿ ಒಳಗೆ ಎಂಟ್ರಿ ಆಗುತ್ತೆ, ಕೆಲವೊಂದೇನಂದ್ರೆ ಬೈಪಾಸ್ ಅಲ್ಲಿ ಏನಂಗ್ ಹೋಗ್ತಾ ಇರುತ್ತೆ. ಇವಾಗಂತೂ ಆ ಬಸ್ಗಳು ನಾವಂತೂ ಈ ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇವಾಗ ಬೈಪಾಸ್ ಆಗಿರೋದ್ರಿಂದ. ಮುಂಚೆ ಎಲ್ಲ ಸ್ನೇಹಿತರೆ ಎಲ್ಲ ಬಸ್ಗಳು ಸಿಟಿ ಒಳಗೆ ಹೋಗ್ತಾ ಇತ್ತು ಬರ್ತಾ ಇತ್ತು. ಆದ್ರೆ ಈಗಂತೂ ಆ ರೀತಿಯಾಗಿ ಇಲ್ವೇ ಇಲ್ಲ.
ಕೆಲವೊಂದ್ ಮಾಮೂಲಿ ಏನ್ ಬಸ್ ಇರುತ್ತಲ್ಲ ಅದನ್ನು ಸಹಿತ ಅಷ್ಟೇನೆ ಸ್ನೇಹಿತರೆ. ಅದ್ರ ಬಗ್ಗೆ ಹೇಳ್ಕೊಳ್ತಾ ಹೋದ್ರೆ ತುಂಬಾನೇ ಇದಾಗ್ಬಿಡುತ್ತೆ. ನಂತರ ಇಲ್ಲಿ ನಮ್ ತುಮಕೂರು ಬಿಟ್ಟ ನಂತರದಲ್ಲಿ ಕ್ಯಾತ್ಸಂದ್ರ ಸ್ನೇಹಿತರೆ, ಇಲ್ಲಿ ಟೀ ಕುಡಿಯೋದಕ್ ನಿಲ್ಸಿದ್ರು. ನನ್ ಮಗ ಬಂದ್ಬಿಟ್ಟು ಮಮ್ಮಿ ಮಮ್ಮಿ ನಾವಿಲ್ಲಿ ಮದ್ವೆಗ್ ಬಂದಿದ್ವಲ್ಲ ನೋಡಮ್ಮ ಅಂತ ಹೇಳಿ ತೋರಿಸ್ತಾ ಇದ್ದ ಸ್ನೇಹಿತರೆ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಕೊಂಡೆ. ಇಲ್ಲೇ ಅಂತೂ ತುಂಬಾನೇ ವಿಶಾಲವಾಗಿ ಚಂದ ಇದೆ ಸ್ನೇಹಿತರೆ. ಈ ಚೌಟ್ರಿ ಬಂದ್ಬಿಟ್ಟು ನಾವು ರಜದಲ್ಲಿ ಇದ್ವಲ್ವಾ, ಅವಾಗ ಬಂದಿದ್ವಿ ನಾವು ಮದ್ವೆಗೆ. ಆದ್ರೆ ನಾನು ಅದೆಲ್ಲ ವಿಡಿಯೋ ನಿಮ್ಗೆ ಅವಾಗ ಶೇರ್ ಅಂದ್ರೆ ಹಂಚ್ಕೊಂಡಿಲ್ವಲ್ಲ, ಹಾಗಾಗಿ ನನ್ಗೆ ಅವಾಗ ವಿಡಿಯೋ ಮಾಡ್ಬೇಕನ್ನ ಇದೇ ಇಲ್ಲ. ಏನಂದ್ರೆ ಕೆಲವೊಂದು ತುಂಬಾ ಹೇಳ್ಕೊಳ್ಳುವಂತ ವಿಷಯಗಳು ಎಲ್ಲ ಇದೆ ಸ್ನೇಹಿತರೆ. ವಿಡಿಯೋ ಮಾಡಿದ್ರು ಕಷ್ಟ, ಮಾಡದೇ ಇದ್ರು ಕಷ್ಟ ಸ್ನೇಹಿತರೆ. ಆದ್ರೆ ಅವಕ್ಕೆಲ್ಲದಕ್ಕೂ ಕೆಲವೊಂದ್ಸಲ ತಲೆನೇ ಕೆಡಿಸ್ಕೋಬಾರ್ದು. ನಮ್ ಇದಕ್ ನಾವ್ ಇದು ಮಾಡ್ಬೇಕಂತ ಅನಿಸ್ತಾ ಇರುತ್ತೆ. ಆದ್ರೂನು ಕೆಲವೊಂದ್ಸಲ ಈಗ ಒಂದು ಇದ್ರಲ್ಲಿ ಇದೀವಿ ಅಂದಾಗ ಎಲ್ಲದಕ್ಕೂ ನಾವು ಇದನ್ನ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಹೆಚ್ಚಿಗೆ ವಿಡಿಯೋ ಇದು ಮಾಡ್ಲಿಲ್ಲ. ಹಂಗೆ ವಿಡಿಯೋ ಮಾಡೋದಾಗಿದ್ರೆ ಈಗ 9 ತಿಂಗಳಿಂದ ಸ್ನೇಹಿತರೆ ನಾವು ಬೆಂಗಳೂರು ಊರು ಅಂತ ಓಡಾಡ್ತಾ ಇರುವಂತದ್ದು. ಸುಮಾರು ವಿಡಿಯೋಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೋದಿತ್ತು ಸ್ನೇಹಿತರೆ. ಆದ್ರೆ ನಾನು ಅದನ್ನೆಲ್ಲ ಮಾಡ್ಕೊಂಡಿಲ್ಲ. ಈ ಸಲ ಬಂದ್ಬಿಟ್ಟು ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಮ್ಮನ ಮನೆ, ತಂಗಿ, ಹಾಗೇನೆ ಅತ್ತೆ, ಚಿಕ್ಕಪ್ಪ ಮನೆ ಎಲ್ರ ಮನೆಗೂ ಹೋಗ್ ಬರೋಣ ಅಂತ ಪ್ಲಾನ್ ಇತ್ತು. ಯಾಕಂದ್ರೆ ನಾವು ಹಾಸ್ಪಿಟ್ಲಲ್ಲೆಲ್ಲ ಇದ್ದಾಗ ಅವರೇ ಬರ್ತಿದ್ರು ಆಸ್ಪತ್ರೆ ಹತ್ರ, ನಮಗೆ ಊಟ ಕೊಡುವಂಥದ್ದು, ನೋಡ್ಕೊಂಡು ಹೋಗೋದು, ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಅದನ್ನೆಲ್ಲದನ್ನು ನಾನು ಮಾಡ್ಕೊಂಡೇ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಅವಾಗಿನ ಮಾಡ್ಕೊಳ್ಬೋದಿತ್ತು, ಆದ್ರೆ ಅದೆಲ್ಲ ಬೇಡ, ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ನಂದು ಇದಿತ್ತು. ಅವಾಗ ಸುಮಾರು ಕರಿಯೋರು ಸ್ನೇಹಿತರೆ, ಪ್ರತಿ ಸಲನೂ ಕರೀತಾರೆ. ಇವಾಗ್ಲೂ ಅಷ್ಟೇ ನಾನೇ ಹೋಗೋದಿಲ್ಲ ಸ್ನೇಹಿತರೆ ಯಾರ ಮನೆಗೂ. ಅಂದ್ರೆ ಹೋಗ್ಬಾರ್ದು ಅಂತ ಇಲ್ಲ, ನನ್ಗೇನಂದ್ರೆ ನನ್ನ ಮನ್ಸಿಗೆ ಅಂದ್ರೆ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ನಾವು ಹೋಗಿ ಸುಮ್ನೆ ಅವ್ರಿಗೆ ತೊಂದರೆ ಕೊಟ್ಟಂಗ ಆಗುತ್ತೆ. ಈ ರೀತಿಯಾಗಿ ನನ್ನ ಮನಸ್ಸಿಗೆ ಅನ್ಸುವಂಥದ್ದು ಸ್ನೇಹಿತರೆ. ನಮಿಗೋಸ್ಕರ ರಜಾ ಹಾಕ್ತಾರೆ, ಅವ್ರಿಗೆ ಒಂದಿನದ್ದು ಇದಾಗ್ಬಿಡುತ್ತಲ್ವಾ, ಆ ರೀತಿಯಾಗಿ ಯೋಚನೆ ಮಾಡ್ತೀನಿ ಸ್ನೇಹಿತರೆ. ಈಗ ಬಾಡಿಗೆ ಕೊಡೋದಕ್ಕೂ ತುಂಬಾನೇ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ. ಒಂದೇ ಬೆಂಗಳೂರು ಅಂದಾಗ ಸ್ನೇಹಿತರೆ ದುಡಿತಾ ಇರ್ಬೇಕು ಸ್ನೇಹಿತರೆ. ನಾನು ಆ ಜೀವನ ಅನುಭವಿಸ್ಬಿಟ್ಟಿದೀನಿ. 2 ವರ್ಷದ ದಿನ ಬೆಳಿಗ್ಗೆ ಊರಿಗೂನು ಸಹಿತ ಹೋಗೋದಿಕ್ ಆಗ್ತಿರ್ಲಿಲ್ಲ. ಬೆಳಗ್ಗೆ ಓಡೋಗೋದು, ಸಂಜೆ ಬರೋದು, ಈ ರೀತಿಯಾಗಿ ಇರ್ತಿತ್ತು ಜೀವನ. ಹಾಗಾಗಿ ಅದೆಲ್ಲ ಅನುಭವಿಸಿರೋದ್ರಿಂದ, ನನ್ನ ಕಣ್ಣಾರೆ ನೋಡ್ಬಿಟ್ಟಿರೋದ್ರಿಂದ ನಾನು ಸ್ವಲ್ಪ ಇದು ಮಾಡ್ತೀನಿ. ತಮ್ಮ ನನ್ಗೇನು ಯಾರು ಇಲ್ದಂಗೇನಿಲ್ಲ ಸ್ನೇಹಿತರೆ. ತಮ್ಮ, ತಂಗಿ, ಚಿಕ್ಕಪ್ಪ, ಅತ್ತೆ ಎಲ್ರು ಇದ್ದಾರೆ ಬೆಂಗಳೂರಲ್ಲಿ. ಆದ್ರೆ ನಾನೇ ಹೋಗೋದಿಲ್ಲ ಅಷ್ಟೇನೆ. ನಂತರ ಇಲ್ಲಿ ಬನಶಂಕರಮ್ಮನ ದೇವಸ್ಥಾನಕ್ಕೆ ಬಂದಿದೀವಿ. ಪ್ರಸಾದ ಸೇವನೆ ಮಾಡಿ ನಂತರ ತಂಗಿ ಬಂದ್ಬಿಟ್ಟು ಅವ್ರ ಮಾಮನ್ಗೋಸ್ಕರ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು, ನಾನು ಬಂದ್ರೆ ಏನ್ ಮಾಡ್ಕೊಂಡ್ ಬರ್ತೀಯ ನೀನು ಅಂತ ಹೇಳಿ ತಂಗಿ ಕೇಳ್ತಾ ಇದ್ರು. ಅದಕ್ಕೆ ತಂಗಿ ಬಂದ್ಬಿಟ್ಟು ನಿನ್ಗೆ ಏನ್ ಬೇಕು ಹೇಳಿ ಮಮ್ಮ ಮಾಡ್ಕೊಂಡ್ ಬರ್ತೀನಿ ಅಂತ, ಚಿತ್ರಾನ್ನ ಮಾಡ್ಕೊಂಡ್ ಬಾ ಅಂತ. ಹಾಗಾಗಿ ಚಿತ್ರಾನ್ನ, ಹಾಗೇನೆ ಏನು ಬಜ್ಜಿ, ಮೆಣಸಿನ್ಕಾಯ್ದು ಸ್ನೇಹಿತರೆ, ಮತ್ತೆ ಮಸಾಲ ಮಜ್ಜಿಗೆ, ಉಪ್ಪಿನಕಾಯಿ ಪಾಪ ಎಲ್ಲ ತಗೊಂಡ್ ಬಂದಿದ್ಲು. ನಾವು ದೇವಸ್ಥಾನದಲ್ಲಿ ಊಟ ಮಾಡೋದ್ರಿಂದ ಊಟ ಅವ್ರ ಮಗ ಬಂದ್ಬಿಟ್ಟು ಅಮ್ಮ ಮತ್ತೆ ಅದನ್ನೆಲ್ಲ ವಾಪಸ್ ಕಳ್ಸೋದ್ ಬೇಡಮ್ಮ, ಊಟ ಮಾಡೋಣ ಅಂತ. ಹಾಗಾಗಿ ಎಲ್ರು ಸ್ವಲ್ಪ ಊಟ ಮಾಡಿ ಬನಶಂಕರಮ್ಮನ ದೇವಸ್ಥಾನಕ್ಕೆ ತಂಗಿ ಸುಮಾರು ಸಲ ನಾವೀಗ ಹೋಗಿದೀವಲ್ವ, ಎಷ್ಟು ಸಲ ಪ್ರತಿ ಸಲ ಹೋದಾಗ್ಲೂ ಬರ್ತಾರೆ ಸ್ನೇಹಿತರೆ ಹಾಸ್ಪಿಟ್ಲ್ ಹತ್ರ ಎಲ್ರು. ನಾವು ಯಾಕಂದ್ರೆ ಹಾಗೆ ಬಂದ್ಬಿಡ್ತೀವಲ್ವಾ, ಅದಕ್ಕೆ ಅಲ್ಲಿಂದಲ್ಲೇ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗ್ತಿರೋರು. ಹಾಗಾಗಿ ತಂಗಿ ಬಂದ್ಬಿಟ್ಟು ಸುಮಾರು ಸಲ ಕರೆದಿದ. ಅಲ್ಲಿಂದ ಹತ್ರ ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋಗ್ಬರೋಣ ಬಾರಕ್ಕ ಅಂತ. ನನಗೆ ಹೋದ್ಸಲ ಹೋದಾಗ್ಲೇ ಹೋಗ್ಬೇಕು ಅನ್ಸಿತ್ತು ಸ್ನೇಹಿತರೆ, ಆದ್ರೆ ಹೋಗ್ಲಿಲ್ಲ. ಈ ಸಲ ಬಂದ್ಬಿಟ್ಟು ನನ್ಗೆ ಅನ್ನಿಸ್ತು, ಈ ಸಲ ಏನಂದ್ರೆ ಆಷಾಢ ಮಾಸ ಆಗಿರೋದ್ರಿಂದ ತಾಯಿ ಅಂದ್ರೆ ಅಮ್ಮನವ್ರ ದರ್ಶನ ಮಾಡೋದು ತುಂಬಾನೇ ಒಳ್ಳೇದು. ಅದರಲ್ಲೂ ವಿಶೇಷವಾಗಿ ಅಂದಾಗ ಬನಶಂಕರಮ್ಮ ಅಂದಾಗ ನನಗೆ ಈ ಇದ್ರಲ್ಲಿ ಅಂದ್ರೆ ಈ ಯೂಟ್ಯೂಬ್ ಅಲ್ಲಿ ನೋಡಿದಾಗ, ಈ ತರ ಎಲ್ಲ ಕೇಳಿದಾಗ ನಾನು ನೋಡ್ತಾ ಇರ್ತಿದ್ನಲ್ವಾ, ನಿಜವಾಗ್ಲೂ ಕಣ್ಣಾರೆ ನೋಡಿ ತುಂಬಾನೇ ಖುಷಿ ಆಯ್ತು. ನನ್ನ ತಮ್ಮ ಅಂತೂ ವಿಡಿಯೋ ಫೋಟೋಸ್ ಎಲ್ಲ ಸುಮಾರು ಕಳಿಸ್ತಾ ಇರ್ತಾನೆ ಪ್ರತಿ ಸಲನು. ಪ್ರತಿ ವಾರದ ಅಲಂಕಾರ ಯಾವ ರೀತಿ ಇದು ಮಾಡಿರ್ತಾರಲ್ವಾ ಅದೆಲ್ಲದನ್ನು ನಾವು ಹೋಗಿದ್ದೀನೋ ಸಂಜೆಗೆ ಬಳೆ ಅಲಂಕಾರದ ಮಾಡ್ತಾ ಇದ್ರು. ಅದು ವಿಡಿಯೋ ಏನಾಗಿದೆ, ನನ್ನ ಮಗ ಉಲ್ಟಾ ಪಲ್ಟಾ ಹಿಡಿದ್ಬಿಟ್ಟು ಇದಾಗಿದೆ. ಅದಕ್ಕೋಸ್ಕರ ನಾನು ಅದನ್ನ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿತ್ತು. ನಂತರ ನೆಕ್ಸ್ಟ್ ಸ್ನೇಹಿತರೆ ಅಲ್ಲೇದೆಲ್ಲ ಆಸ್ಪತ್ರೆದೆಲ್ಲ ಮುಗಿಸ್ಕೊಂಡು ನಂತರ ಇಲ್ಲಿ ಇಸ್ಕಾನ್ ಟೆಂಪಲ್ಗೆ ಅಂದ್ರೆ ಸುಮಾರು ದಿನಗಳ ಒಂದು ಆಸೆ ಕನಸು ಅಂತಾನೆ ಹೇಳ್ಬೋದು ನನ್ನ ಮಕ್ಳದು. ನಾನು ಬೆಂಗಳೂರಲ್ಲಿ ಇದ್ದಾಗ 1-2 ಸಲ 3 ಸಲ ಬಂದಿದ್ದೀನಿ ಸ್ನೇಹಿತರೆ ಈ ದೇವಸ್ಥಾನಕ್ಕೆ.
ಹಾಗಾಗಿ ಈ ಸಿನಿಮಾಗಳಲ್ಲಿ ಯಾವಾಗಾದ್ರೂ ಬಂದಾಗ ಹೇಳ್ತಾ ಇರ್ತಿದ್ದೆ, ಇದು ದೇವಸ್ಥಾನ ನೋಡಪ್ಪ, ಇಲ್ಲಿಗೆ ನಾನು ಹೋಗಿದ್ದೀನಿ, ಇಲ್ಲಿ ನಾನು ಇದು ಮಾಡಿದ್ದೀನಿ ಅಂದಾಗ ಅವರು ನಾನು ನೋಡ್ಬೇಕು, ನಮ್ಮನ್ನ ಕರ್ಕೊಂಡು ಹೋಗಿಲ್ವಲ್ಲ ಅಂತ ಕೇಳ್ತಾ ಇದ್ರು. ಹಾಗಾಗಿ ಈಗ ಅದು ಏನಂದ್ರೆ ಗಳಿಗೆ ಸಮಯ ಕಾಲ ಕೂಡ್ ಬಂತಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನೊಂದೇನಂದ್ರೆ ನನ್ಗೆ ಸ್ವಲ್ಪ ಭಯ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಎಲ್ಲಿ ನಡೆದ್ರೆ ಆಯಾಸ ಆಗುತ್ತೋ, ಸುಸ್ತಾಗುತ್ತೋ ನೋಡಿ ಎಷ್ಟು ಕೇರ್ ಮಾಡ್ತಾರೆ ಅಂದ್ರೆ, ತಮ್ಮ ನೋಡಿ ನಿಧಾನಕ್ಕೆ ನಡಿ ಮಮ್ಮ, ನಿನಗಾಗುತ್ತಾ ಇಲ್ಲ ಅಂತ. ಹಾಗೇನೆ ತಂಗಿ ಬಂದ್ಬಿಟ್ಟು ಕೈಯೇ ಬಿಟ್ಟಿಲ್ಲ ಸ್ನೇಹಿತರೆ ಅವ್ರ ಮಾಮಂದು. ನಾನಂತೂ ನಿಜವಾಗ್ಲೂ ನಾನೇನಂದ್ರೆ ಆ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡ್ತಾ ನಿಧಾನಕ್ಕೆ ಹೋಗ್ತಾ ಇದ್ದೆ ಅಂತಾನೆ ಹೇಳ್ಬೋದು. ಅವ್ರು ನಮ್ಗಿಂತ ಫಾಸ್ಟ್ ಮುಂದೆ ಸ್ನೇಹಿತರೆ. ನಾನು ಹಾಗೇನೆ ಸ್ವಲ್ಪ ಫೋಟೋ ಎಲ್ಲ ತೆಕ್ಕೊಂಡು ವಿಡಿಯೋ ಮಾಡ್ಕೋಬೇಕಂತ ಏನಿಲ್ಲ ಸ್ನೇಹಿತರೆ, ಒಂದು ನೆನಪು ಹಾಗೇನೆ ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ಬೇಕು. ಎಲ್ರಿಗೂ ಆ ಒಂದು ಆಸೆ ಇದ್ದೇ ಇರುತ್ತಲ್ವಾ. ಹಾಗಾಗಿ ನಮ್ಗೆ ಏನಂದ್ರೆ ಹೊರಗಡೆ ಹೋಗಿ ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕು ಹಾಗೆ ಎಂಜಾಯ್ ಮಾಡ್ಬೇಕು ಈ ತರ ಅನ್ನೋದಕ್ಕಿಂತ ಹೆಚ್ಚಿಗೆ ಒಂದು ದೇವಸ್ಥಾನ ನೋಡ್ತೀವಿ, ಅದು ತುಂಬಾನೇ ಖುಷಿ ಇಷ್ಟ ಆಗುತ್ತೆ. ಆ ರೀತಿಯಾಗಿ ನೋಡಿ, ಇಲ್ಲಿ ಮೆಟ್ರೋ ಟ್ರೈನ್ ಹೋಗ್ತಾ ಇದೆ ಸ್ನೇಹಿತರೆ. ಆ ತರದ್ದು ಹೆಚ್ಚಿಗೆ ನನಗೆ ಅಂತಾನೆ ಹೇಳ್ಬೋದು. ಹಂಗೇನೆ ಹೋಗ್ತಾ ಏನಂದ್ರೆ ನಾವು ನಡ್ಕೊಂಡು ಏನ್ ದರ್ಶನಕ್ಕೆ ಹೋಗ್ತಾ ಇದ್ವಲ್ವಾ, ಅದು ಇದ್ರಲ್ಲಿ ಮಂತ್ರ ಇದನ್ನ ಪಠನೆ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿತ್ತು ಅದಂತೂ. ಏನಂದ್ರೆ ನನ್ನ ತಂಗಿ ಬಂದ್ಬಿಟ್ಟು ಅವ್ರ ಮಾಮನ್ ಕರ್ಕೊಂಡು ಹೋಗ್ತಾ ಇದ್ರಿಂದ ನಾನು ಹಾಗೇನೆ ನಿಧಾನಕ್ಕೆ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡ್ಕೊಳ್ತಾ ನಿಧಾನಕ್ಕೆ ಹೋಗ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಹಾಗೇನೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ನಾವು ಹೋದಾಗ ಆ ಸಂಜೆ 6:30 ನಾವು ಅಲ್ಲಿ ಒಳಗಡೆ ಹೋದಾಗ ಎಷ್ಟು ಮನಸ್ಸಿಗೆ ಖುಷಿ ಅನ್ನಿಸ್ತು ಅಂದ್ರೆ ಸ್ನೇಹಿತರೆ, 6:30 7 ಗಂಟೆ ನಾವು ಹೋದಾಗ್ಲೇ ದರ್ಶನ ಇದು ಪೂಜೆ ಮಾಡ್ತಾ ಇದ್ದು, ಮಹಾಮಂಗಳಾರತಿ ಸ್ನೇಹಿತರೆ, ಸಂಜೆ ಪೂಜೆ. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ. ನಾವು ಎಷ್ಟು ದೂರದಿಂದ ಗುಲ್ಬರ್ಗದಿಂದ ಅಲ್ಲಿಗೆ ಹೋಗಿ, ಅಲ್ಲಿಂದ ಮತ್ತಲ್ಲೆಲ್ಲ ಸುತ್ತಾಡ್ಕೊಂಡು ಅಲ್ಲಿಗೆ ಹೋಗಿ, ಅದು ತುಂಬಾನೇ ಮನ್ಸಿಗಂತೂ ಖುಷಿ ಕೊಡ್ತಂತಾನೆ ಹೇಳ್ಬೋದು. ಹಾಗೆ ನನ್ನ ಮಕ್ಕಳಿಗೆಲ್ಲ ತೋರಿಸಿ ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೇನೆ ಸ್ವಲ್ಪ ಪ್ರಸಾದ ಎಲ್ಲ ತಗೊಂಡು, ಅದು ಖುಷಿ ಅಂದ್ರೆ ಖುಷಿ. ಹಾಗೇನೆ ಅದೆಲ್ಲದಕ್ಕಿಂತ ಖುಷಿ ಏನಂದ್ರೆ ನಮ್ಮ ಯಜಮಾನ್ರು ನಡೆದ್ರಲ್ವ ಅಷ್ಟು ದೂರ, ಅದು ನನಗೆ ಇನ್ನ ಖುಷಿ ಸ್ನೇಹಿತರೆ, ತುಂಬಾನೇ ಖುಷಿ. ಭಗವಂತ ನೀನ್ ಯಾವತ್ತೂ ನನ್ನ ಕೈ ಬಿಡಲ್ಲಪ್ಪ, ನೀನ್ ನನ್ನ ಜೊತೆ ಇರ್ತೀಯ ಅನ್ನುವಂತ ಒಂದು ನಂಬಿಕೆನೆ, ಅಗಾಧವಾದ ನಂಬಿಕೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡಿ ಇಷ್ಟೆಲ್ಲ ಸ್ಟೆಪ್ ಹತ್ಕೊಂಡು ಒಳಗಡೆ ಹೋಗ್ಬೇಕಲ್ವಾ. ಹಾಗಾಗಿ ಹಾಗೇನೆ ಇನ್ನೊಂದೇನಂದ್ರೆ, ಅಲ್ಲಿ ನಮ್ಮ ಮನೆಯ ದೇವರು ವೆಂಕಟೇಶ್ವರ ಸ್ವಾಮಿ ಇದೆಯಲ್ವಾ ಫಸ್ಟ್ಗೆನೆ ಸ್ನೇಹಿತರೆ, ಅದನ್ನ ನೋಡಿದಾಗಂತೂ ಎಷ್ಟು ಖುಷಿ ಅನ್ನಿಸ್ತು ಅಂದ್ರೆ ನಿಜವಾಗ್ಲೂ ತುಂಬಾನೇ ಕಣ್ ತುಂಬಿ ಬಂತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಮಗೆ ಕೆಲವೊಂದೆಲ್ಲ ತುಂಬಾನೇ ಆಸೆಗಳೆಲ್ಲ ಇತ್ತು ಸ್ನೇಹಿತರೆ, ಇವಾಗ್ಲೂ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅದೆಲ್ಲ ಇತ್ತು ಹಾಗೆ ಹೀಗೆ ಅಂತ ಹೇಳಿ. ಆದ್ರೆ ಒಂದು ಭಗವಂತನ ಆಶೀರ್ವಾದ ಇದ್ದಾಗ್ಲೇನೆ ಸ್ನೇಹಿತರೆ, ಯಾವ್ದೊಂದು ಏನೇ ಆಗ್ಬೇಕಂದಾಗ ನಾವು ಅನ್ಕೊಂಡಿದ್ ತರ ಯಾವ್ದೋ ನಡೆಯೋದಿಲ್ಲ. ಆ ಭಗವಂತ ಏನ್ ಇದನ್ ಮಾಡಿರ್ತಾರಲ್ವಾ ಆ ರೀತಿಯಾಗಿನೇ ನಡೆಯುವಂಥದ್ದು. ಹಾಗಾಗಿ ನಾವುನು ಹಾಗೆ ಜೀವನ ಸಾಗಿಸ್ಕೊಳ್ತಾ ಹೋಗ್ತಾ ಇರ್ಬೇಕನ್ನುವಂಥದ್ದು ನನ್ನ ಒಂದಿದು. ಹಾಗೇನೆ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಅಷ್ಟರಲ್ಲಿ ಅತ್ತೆ ಚಿಕ್ಕಪ್ಪ ಫೋನ್ ಮಾಡ್ತಾನೆ ಇದ್ರು, ಎಲ್ಲಿದ್ದೀರಮ್ಮ, ಇನ್ನೆಷ್ಟೊತ್ತಿಗೆ ಬರ್ತೀರಾ ಅಂತ ಹೇಳಿ. ಅವ್ರಿಗೆಲ್ರಿಗೂ ಖುಷಿ ಅಂದ್ರೆ ಖುಷಿ. ತಮ್ಮನ ಹೆಂಡತಿ ಸ್ವಾತಿ ಬಂದ್ಬಿಟ್ಟು ಹೇಳ್ತಾ ಇದ್ರು, ಅಕ್ಕ ನಿಮಗೆ ನೀವು ಬರ್ತೀವಿ ಅಂತ ಒಪ್ಕೊಂಡಿರೋದಕ್ಕೆ ಎಲ್ರಿಗೂ ಅಷ್ಟು ಖುಷಿ ಆಗ್ತಾ ಇದೆಯಕ್ಕ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಕಾಯ್ತಾ ಇದಾರೆ ಅವ್ರೆಲ್ರು ಅಂತ. ನಾನು ಯಾಕಂದ್ರೆ ನೀವು ನೋಡೇ ಇರ್ತೀರ ಸ್ನೇಹಿತರೆ, ಹೆಚ್ಚಿಗೆ ನಾನು ಈಗ ನಮ್ ತವ್ರ ಮನೆಗೂ ಸಹಿತ ನಾನು ಇದು ಮಾಡೋದಿಲ್ಲ. ಈಗ ಹಿರಿಯೂರಾಯ್ತು ಇಲ್ಲ ಗುಲ್ಬರ್ಗ ಸ್ನೇಹಿತರೆ, ಅಷ್ಟೇ ನಂದು. ಹಾಗಾಗಿ ತವ್ರ ಮನೆಗೆ ಹೋದ್ನ 2 ದಿನ ಇದ್ದೆ ಬಂದೆ ಅಷ್ಟೇ, ಮುಗೀತು. ಹಾಗಾಗಿ ಒಪ್ಕೊಳ್ಳೋದಿಲ್ಲ ಬರ್ತೀನಿ ಅಂತೇಳಿ ಅಷ್ಟು ಸುಲಭವಾಗಿ ಅಂತ. ಈ ಸಲ ಬರ್ತೀನಿ ಅಂದಿದ್ಯಲ್ಲವ ನಮ್ಮ ಅತ್ತೆ ಅಂತೂ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಆ ತರ ಅವ್ರಿಗೆ. ಅದು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ. ನಂತರ ನಾನಿಲ್ಲಿ ಎಲ್ಲೋ ಪಪ್ಪ ಎಲ್ಲಿ, ಆಂಟಿ ಎಲ್ಲಿ, ಹರ್ಷ ಎಲ್ಲಿ ಅಂತ ಕೇಳ್ತಿದ್ದೀನಿ. ನನ್ ಮಗ ಬಂದ್ಬಿಟ್ಟು, ಅಮ್ಮ ನೋಡಮ್ಮ ಅವ್ರು ಅಲ್ಲೇ ಪ್ರಸಾದ ಇಸ್ಕೊಂಡು ತಿಂತಾ ಇದಾರೆ ಅಂದ. ಹಂಗೆ ಮಗ ಬಂದ್ಬಿಟ್ಟು, ಅಮ್ಮ 2 ಇಸ್ಕೊಂಬರಮ್ಮ ಅಂತ ಹೇಳ್ತಾ ಇದ್ದ. ನನಗೆ ಇಷ್ಟ ಆಗಿದೆ ಅಂತ, ಹಾಗಾಗಿ 2 ಇದ್ರಲ್ಲಿ ಇಸ್ಕೊಂಡು ಹೋಗಿ ಮತ್ತೆ ಕೊಟ್ವಿ. ಅಕ್ಕ ಚೆನ್ನಾಗಿದೆಯಲ್ವಾಗ ಅಂತ ತಂಗಿನೂ ತಿಂತಾ ಇದ್ರಿಬ್ರು. ಎಲ್ರು ನಾವು ಎಲ್ಲರೂ ಸ್ವಲ್ಪ ಪ್ರಸಾದ ಸೇವನೆ ಮಾಡಿ ನಂತರ ಬಂದ್ವಿ. ನನಗೆ ಮುಂಚೆ ನಾವು ಹೋದಾಗ ಪುಳಿಯೋಗರೆ ಕೊಡ್ತಿದ್ವು ಸ್ನೇಹಿತರೆ, ಅವಾಗ 20 ವರ್ಷದ ಹಿಂದೆ ಸ್ನೇಹಿತರೆ.
ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ. ಅದೇ ನೆನಪು ಬರ್ತಾ ಇತ್ತು. ನಂತರ ಹಾಗೇನೆ ಇಲ್ಲಿ ನೋಡಿ ತಂಗಿ ಹೋಗ್ತಾ ಇದ್ದಾಳೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ ನಂತರದಲ್ಲಿ ನಾನು ಇಲ್ಲಿಂದ ನಂಗೆ ಹೋಗ್ಬಿಡ್ತೀನಿ ಅಕ್ಕ, ನನಗೆ ಟೈಮ್ ಆಗುತ್ತೆ ಅಂತ. ಪಾಪ ಆಲ್ರೆಡಿ 8:30 9 ಗಂಟೆ ಆಗ್ತಾ ಇತ್ತು ಸ್ನೇಹಿತರೆ. ಮತ್ತೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಹಾಗಾಗಿ ತಮ್ಮ ಬಂದ್ಬಿಟ್ಟು ನಾವು ಇಲ್ಲಿಂದ ಈ ಕಡೆ ಹೋಗ್ಬಿಡೋಣಕ್ಕ, ನಮಗೂ ಹತ್ರ ಆಗುತ್ತೆ, ಹೋಗ್ಬಿಟ್ಟು ಮತ್ತೆ ಚಿಕ್ಕಪ್ಪ ಅತ್ತೆ ಮನೆಗೆ ಹೋಗೋಣ ಅಂತ. ಹಾಗಾಗಿ ನಾವು ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡ್ತಾ ಇದೀವಿ ಸ್ನೇಹಿತರೆ. ಹೋಗಿ ಯಾಕಂದ್ರೆ ಅಲ್ಲೆಲ್ಲ ಲಗೇಜ್ ಎಲ್ಲ ಇಟ್ಟಿದ್ವಿ, ಸ್ವಲ್ಪ ಬ್ಯಾಗ್ ಎಲ್ಲ ತಗೊಂಡ್ ಹೋಗಿದ್ವಲ್ವಾ, ಅದನ್ನೆಲ್ಲ ತಗೊಂಡ್ ಹೋಗ್ಬೇಕಿತ್ತು. ನೆಕ್ಸ್ಟ್ ಏನಂದ್ರೆ ಇಲ್ಲೇ ಬಂದ್ ಬಸ್ ಹತ್ಬಿಡಿ, ನಿಮ್ಗೆ ಹತ್ರ ಆಗುತ್ತೆ ಅಂತ. ಅತ್ತೆ ಚಿಕ್ಕಪ್ಪ ಏನಂದ್ರೆ ಅವರು ಬೇಡ, ಇಲ್ಲ ನಮ್ಮ ಮನೆಯಿಂದನೇ ಇಲ್ಲಿಂದನೇ ಹೋಗ್ರಿ ಅಂತ ಅವರು. ಆ ರೀತಿಯಾಗಿತ್ತು ಸ್ನೇಹಿತರೆ ನಮ್ಮ ಒಂದು ಇದು. ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಒಟ್ಟಾರೆಯಾಗಿ ಎಲ್ಲಾ ಕಡೆಗೂ ಹೋಗಿ ಬಂದ್ವಿ. ಖುಷಿ ಅನ್ನಿಸ್ತು, ಅವರಿಗೂ ಖುಷಿ ಆಯ್ತು, ನಮಗೂ ಒಂದು ಖುಷಿ ಆಯ್ತು. ಅದೆಲ್ಲದಕ್ಕಿಂತ ನನ್ನ ಮಕ್ಳಿಗೆ ಹೆಚ್ಚಿಗೆ ಖುಷಿ ಆಯ್ತು. ಹಾಗೇನೆ ನಮ್ಮ ಯಜಮಾನ್ರು ಅವ್ರು ತುಂಬಾನೇ ಖುಷಿ ಪಟ್ರು. ಈಗ ಆರೋಗ್ಯ ಚೆನ್ನಾಗಿದೆ ಸ್ನೇಹಿತರೆ. ಮುಂಚೆಗಿಂತ ಇವಾಗ ಚೆನ್ನಾಗಿದ್ರೆ ಇನ್ನೊಂದ್ ಸ್ವಲ್ಪ ಅವ್ರಿಗೆ ಏನಂದ್ರೆ ಶಕ್ತಿ ಬರ್ಬೇಕು, ಇನ್ನೊಂದ್ ಸ್ವಲ್ಪ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಸ್ನೇಹಿತರೆ.